ಇಡೀ ಒಂದು ಇವತ್ತು ಉತ್ತರ ಕ್ಷೇತ್ರದ ಸಮಾವೇಶ ನಡೀತದೆ. ಇಡೀ ಒಂದು ಇದರಲ್ಲಿ ಸಭಾಭವನದಲ್ಲಿ ಇಡೀ ಸಭಾಂಗಣದಲ್ಲಿ ಮಹಿಳೆಯರೇ 99% ಮಹಿಳೆಯರದು. ಇದೊಂದು ಇತಿಹಾಸ ಅನ್ನುವಂತ ಮಾತಾಡ್ತೇನೆ. ಇದೊಂದು ಇತಿಹಾಸ, ಹಿಸ್ಟ್ರಿ. ಆ ರೀತಿ ಒಂದು ಸಂಘಟನೆಯನ್ನ ಇವತ್ತು ಉತ್ತರ ವಿಧಾನಸಭಾ ಕ್ಷೇತ್ರ ಮಾಡಿದ್ದಾರೆ. ಈಗ ಇವತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಮತ್ತು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ನಮ್ಮೆಲ್ಲರ ಕನಸಿದೆ. ಇಡೀ ದೇಶದ 140 ಕೋಟಿ ಜನರ ಕನಸು, ಅನಿಸಿಕೆ ನರೇಂದ್ರ ಮೋದಿಯವರು ಈ ದೇಶದ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಮೇ 7ನೇ ತಾರೀಕು ನೀವೆಲ್ಲರೂ ಆಶೀರ್ವಾದ ಮಾಡಿ, ನೀವೆಲ್ಲರೂ ಸಹಕಾರ ಕೊಟ್ಟು ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿ ಪರವಾಗಿ ಮಾತನಾಡಿ ಪ್ರಚಾರ ಮಾಡಿ, ಅವರು ಎಲ್ಲರೂ ನಮ್ಮ ಪರವಾಗಿ ಮತವನ್ನು ಕೊಟ್ಟು, ಮೋದಿಯವರು ನಮ್ಮ ಗುರಿ ಏನು, ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಯಾಕೆ ಪ್ರಧಾನಮಂತ್ರಿ ಆಗಬೇಕು? ಈ ದೇಶಕ್ಕೆ ಒಳ್ಳೇದು ಮಾಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ನರೇಂದ್ರ ಮೋದಿ. ಇವತ್ತು ದೇಶದಲ್ಲಿ ಸುರಕ್ಷತೆ, ನಾವೆಲ್ಲ ಭಯಭೀತರಾಗಿ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಅತ್ಯಂತ ಗೌರವ ತರುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ನರೇಂದ್ರ ಮೋದಿಯವರು. ಮತ್ತು ಒಂದು ಮಾತನ್ನು ಹೇಳ್ತೀನಿ, ದೇಶ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಇವತ್ತು ಮೋದಿಯವರು ಅಧಿಕಾರಕ್ಕೆ ಬರೋ ಮುಂಚೆ 14ನೇ ಸ್ಥಾನದಲ್ಲಿತ್ತು. 14ನೇ ಸ್ಥಾನ ಇವತ್ತು ಮೋದಿಯವರು 10 ವರ್ಷದ ಅವಧಿಯಲ್ಲಿ 14ನೇ ಸ್ಥಾನ ಇದ್ದು 5ನೇ ಸ್ಥಾನಕ್ಕೆ ಬಂದದ್ದು. 5ನೇ ಸ್ಥಾನಕ್ಕೆ ಇನ್ನು 2-3 ವರ್ಷ ಬಿಟ್ಟು ನರೇಂದ್ರ ಮೋದಿಯವರು ಮತ್ತೊಂದ್ಸಲ ಪ್ರಧಾನಮಂತ್ರಿ ಆದ್ಮೇಲೆ ಇನ್ನು 2-3 ವರ್ಷ ಬಿಟ್ಟ ಮೇಲೆ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಆರ್ಥಿಕ ಪ್ರಗತಿಯಲ್ಲಿ 3ನೇ ಸ್ಥಾನ ಇರ್ತದೆ. 3ನೇ ಸ್ಥಾನ. ಬಹುಶಃ ಇನ್ನು 10-15 ವರ್ಷದಲ್ಲಿ ಏನೊಂದು ಅಡಿಪಾಯ ಹಾಕಿದ್ದಾರೆ ಮೋದಿಯವರು, ಬೇಸ್ ಕ್ರಿಯೇಟ್ ಮಾಡಿದ್ದಾರೆ. ಅದರ ಮೇಲೆ ಭಾರತ ದೇಶ ಇನ್ನು 10-15 ವರ್ಷದಲ್ಲಿ ಜಗತ್ತಿನಲ್ಲಿ ಸೂಪರ್ ಪವರ್, ಆರ್ಥಿಕ ಪ್ರಗತಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಬರ್ತಾರೆ. ನಂಬರ್ 1 ಸ್ಥಾನಕ್ಕೆ. ಇದಕ್ಕೆ ಮೂಲವಾಗಿ ಕಾರಣ ನರೇಂದ್ರ ಮೋದಿಯವರು. ನೋಡಿ, ಒಂದು ಮೋದಿಜಿಯವರು ಇವತ್ತು ಯಾರ ಮೇಲೆ, ಮಹಿಳೆಯರ ಮೇಲೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಮಹಿಳೆಯರ ಇವತ್ತು ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥ ಕಾರಣದ ಮೇಲೆ ಮಹಿಳೆಯರಿಗೆ ಆದ್ಯತೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೀಸಲಾತಿ, ಮಹಿಳೆಯರಿಗೆ ಮೀಸಲಾತಿ ನಗರಸಭೆಗಳಲ್ಲಿ, ಪುರಸಭೆ, ಜಡಿಪಿ, ತಾಲೂಕ್ ಪಂಚಾಯತಿಗಳಲ್ಲಿ ಇದೆ. ಆದರೆ ಅಸೆಂಬ್ಲಿ, MLA, MP ಗೆ ಮೀಸಲಾತಿ ಇರಲಿಲ್ಲ. ಕಾಂಗ್ರೆಸ್ ಅವರು ಮತ್ತು ಇತರ ಪಾರ್ಟಿಯವರು ಹೇಳ್ಕೊಂತ ಇದ್ರು. ಆದ್ರೆ ಫಸ್ಟ್ ಟೈಮ್ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ವಿಧಾನ ನಮ್ಮ ರಾಜ್ಯಸಭೆಯಲ್ಲಿ ಬಿಲ್ ಅನ್ನು ಪಾಸ್ ಮಾಡಿ ನಮ್ಮ ಮಹಿಳೆಯರಿಗೆ, ಅಕ್ಕಂದರಿಗೆ ಇವತ್ತು MLA, MP ಗಳಲ್ಲಿ 33% ಮೀಸಲಾತಿ ಕೊಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿಯವರು. 12ನೇ ಶತಮಾನದಲ್ಲಿ ಬಸವಣ್ಣವರು ಮಹಿಳೆಯರಿಗೆ ಸಮಾನತೆ ಕೊಡಬೇಕಂತ ಹೋರಾಟ ಮಾಡಿದ್ರು. ನರೇಂದ್ರ ಮೋದಿಯವರು ಆ ಸಮಾನತೆಯನ್ನು ಕೊಡುವಂತ ಕೆಲಸ ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ ಬಯಸ್ತೇನೆ. ಈ ರೀತಿ ಮೋದಿಯವರು ಮಹಿಳೆಯರ ಬಗ್ಗೆ ಕಾಳಜಿ, ಇವತ್ತು ಆರ್ಥಿಕ ಸ್ಥಿತಿ ಸರಿಯಾಗಿದೆ. ಅದಕ್ಕೆ ಕಾರಣ ಇವತ್ತು ಮೋದಿಯವರು ಯಾರು ಸೆಲೆಕ್ಟ್ ಮಾಡಿದ್ರು? ನಿರ್ಮಲಾ ಸೀತಾರಾಮ್ ಅವರು ಹಣಕಾಸು ಮಂತ್ರಿ. ಬಹಳ ವ್ಯವಸ್ಥಿತ ರೀತಿಯಾಗಿ ಮೋದಿಯವರ ಮಾರ್ಗದರ್ಶನದಲ್ಲಿ ಹಣಕಾಸು ಇಲಾಖೆ ನಿರ್ವಹಣೆ ಮಾಡಿದ್ರಿಂದ ಇವತ್ತು ದೇಶದ ಆರ್ಥಿಕ ಸ್ಥಿತಿ ಒಂದು ರೀತಿ ಉತ್ತಮವಾಗಿದೆ. ಅದಕ್ಕೆ ಕಾರಣ ಮೋದಿಯವರು ಮತ್ತು ನಿರ್ಮಲಾ ಸೀತಾರಾಮ್ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ ಬಯಸ್ತೇನೆ. ಇದು ಈ ರೀತಿ ಮೋದಿಯವರ ಆಡಳಿತ. ಅದಕ್ಕಾಗಿ ದೇಶವನ್ನ ಬಲಿಷ್ಠಗೊಳಿಸಲಿಕ್ಕೆ ನಾವು ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ರು. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವ್ರು ಏನು ಹೇಳಿದ್ರು? ಒಬ್ಬಂಟಿ ಮಹಿಳೆ ಇವತ್ತು ನಡುರಾತ್ರಿಯಲ್ಲಿ 12 ಗಂಟೆಗೆ ಇವತ್ತು ಒಬ್ಬಳೇ ಇವತ್ತು ನಗರದಲ್ಲಿ, ಹಳ್ಳಿಗಳಲ್ಲಿ ಅಡ್ಡಾಡುವಂತಹದ್ದು ಧೈರ್ಯ ಬಂದಾಗ ಮಾತ್ರ ನಮಗೆ ನಿಜವಾದಂತಹ ಸ್ವಾತಂತ್ರ್ಯ ಸಿಕ್ಕಿದೆ.